ಮಹಾಬಲೇಶ್ವರ ಲಾರಿ ಮಾಲೀಕರಾದಂತ ಪ್ರಭಾವ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಚಾಮುಂಡೇಶ್ವರಿ ಜ್ಯುವೆಲರ್ಸ್ ಮಾಲೀಕರಾದಂತ ಧರ್ಮಿ ಅವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಚಾಮುಂಡೇಶ್ವರಿ ಜ್ಯುವೆಲರ್ಸ್ ಮಾಲೀಕರು ಇವರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ. ಸಮರಾಂಗಣದಲ್ಲಿ 18-13ರಲ್ಲಿ ದ್ವಿತೀಯ ಅವಧಿ ಆರಂಭವಾಗಿದೆ. ಪೊಲಾಡ್ ದಾಳಿಯಲ್ಲಿ ಶಶಾಂಕ್ ವರುಣ ಪೊಲಾಡ್ ಮೇಲೆರಗಿದ ವರುಣ ಅಂಕ ರಿಯಲ್ ಸ್ಟಾರ್ ಖಾತೆಗೆ ವರ್ಗವಾಗ್ತಾ ಇದೆ. 18-14ರಲ್ಲಿ ಮಂಡ್ಯದ ಯುವ ಆಟಗಾರ ಕೃಪಾಸಾಗರ ದಾಳಿ ಮುಂದುವರಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆ. ಮೆಲ್ಲನೆ ಬೆನ್ನತ್ತಿ ಬರೆದಾಗ ಚೈತ್ರ ಯಾತ್ರೆಯ ಯಂಗ್ ಸ್ಟಾರ್ ಸೂಪರ್ ಟ್ಯಾಕ್ಲಿಂಗ್ ಆನ್ ಆಗಿದೆ. ಮೋಹನ ಹಾಗೆ ಮತ್ತೊಬ್ಬರು ಗಣ್ಯರು ಮಧು ಅವರು ಮುಂದಿಗೊಪ್ಪಲ್ ಮಧು ಅವರು ಸಮಾಜ ಸೇವಕರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ರಕ್ಷಿತ್ ಪೂಜಾರಿ ರೋಚಕತೆಗಳನ್ನ ದ್ವಿಗುಣ ರಜತ್ ನೂತನ್ ಕಾಂಬಿನೇಷನ್ ಚಾಕಲ್ 20-19 22-19ರಲ್ಲಿ ಯಂಗ್ ಸ್ಟಾರ್ ಖ್ಯಾತರಲ್ಲಿ ಕದನ ಬೆಂಕಿ 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 ಬಿರುಗಾಳಿ. ಯಶವಂತ ಪ್ರಯತ್ನದ ಶಶಾಂಕ ದಾಳಿಯಲ್ಲಿ 23-19ರಲ್ಲಿ ಹೋರಾಟ. ಕದನ ರಕ್ಷಿತ್ ಪೂಜಾರಿ ಪಂದ್ಯದಲ್ಲಿ ನಾನಾ ಎಲ್ಇಡಿ ಬಾಲ್ನ ಪಕ್ಕ ಕುತ್ಕೋಬೇಡಿ ಪ್ಲೀಸ್, ಕೆಳಗಿಳಿ. ಕದನ ಮುಂದುವರಿತಾ ಯಶವಂತನ ಹಸ್ತಗಳಿಂದ ಪಾರಾದ 24-22 24-22ರಲ್ಲಿ ಕದನ. ಪ್ರತಿಯೊಬ್ಬ ಪ್ರೇಕ್ಷಕನ ಚಿತ್ತ ಬದಲಿಸಬಲ್ಲ ಪಂದ್ಯವಾಗಿದೆ. ಬೆಳಗವಿನ ಕಾಲಿ ಹೊಡೆದಿದ್ದ ಪ್ರೇಕ್ಷಕರ ಗ್ಯಾಲರಿ ಇವತ್ತು ಫುಲ್ ಜಾಲಿ ಜಾಲಿ. ಬೆಳಗಿನ ಕಾಳಿ ಇವತ್ತು ಫುಲ್ ಜಾಲಿ ಜಾಲಿ. ಎಸ್ ಕದನದ ದ್ವಿತೀಯ ಅವಧಿಯಲ್ಲಿ 24-22ರಲ್ಲಿ ರಕ್ಷಿತ್ ದಾಳಿ ಅವಕಾಶಗಳು ಕ್ಷೀಣಿಸ್ತಾರೆ. ಹಿಡಿತಗಳನ್ನ ಪ್ರಬಲ ಹಂತಗಳಲ್ಲಿ ಉಳಿಸಿಕೊಳ್ಳುತ್ತಾರೆ ಯಂಗ್ ಸ್ಟಾರ್ ಕುಂಬಾರೆ ಕೊಪ್ಪಳು. ಕೃಪಾನ ಮೇಲೆ ಎಲ್ಲ ಜವಾಬ್ದಾರಿಗಳಿದೆ. ಓಹೋ, ಕವರ್ ವಿಭಾಗದಿಂದ ಆಕ್ರಮಣ ಬಂತು. ಆದ್ರೆ ಪೊಲಾಡ್
ಆರಂಭಿಸಿದೆ. ಯಶವಂತ ವರುಣ ಹಿತೇಶ ಏಕಾಂಗಿಯಾಗಿ ಪಂದ್ಯ ಬಹಳ ಒತ್ತಡದ ಸ್ಥಿತಿಯಿಂದ ಬಹಳ ರೋಚಕತೆ ಕಡೆಗೆ ಯಾರು ಗೆಲುವಿನ ಹಂತವನ್ನು ತಲುಪಲಿದ್ದಾರೆ. 25-24 ನಿರ್ದಿಷ್ಟ ಸಮಯದ ಶ್ರೇಷ್ಠ ಪ್ರದರ್ಶನಗಳು. ವರುಣನ ಮೇಲೆ ರೈಟ್ ಕಾರ್ನರ್ನಿಂದ ಲೆಫ್ಟ್ ರೈಟ್ ನಕ್ಷತ್ರ ಲೆಕ್ಕಕ್ಕೆ ಬರುತ್ತಾ ಇದೆ. 26-24 ಕೃಪಾ ಸಾಗರ ದಾಳಿಯಲ್ಲಿ ರಣರೋಚಕಮೆಯ ಹೆಜ್ಜೆಗಳಲ್ಲಿ ಅನುಭವ ಕಬಡ್ಡಿಯ ಆನಂದದ ಆಸ್ವಾದನೆಗಳ ಮೂಲಕವಾಗಿ ಒಳಾಂಗಣದಲ್ಲಿ ಶ್ರೇಷ್ಠ ಆಟದ ಅವಕಾಶಗಳನ್ನು ತೆರೆದಿರುವಂತ ಪಂದ್ಯ. ಕೃಪಾ ಸಾಗರ 26-24 ಕದನ. ಆಕ್ರಮಣ ಸರ್ವಾಂಗೀಣ ಆಟ ಕಾಂಬಿನೇಷನ್ ಚಾಕಲ್ 27-24 ಹೋರಾಟವಿದೆ. ಮೂರು ಅಂಕಗಳ ಅಂತರ. ಪಂದ್ಯಾವಳಿಯ ಅದ್ಭುತವಾದ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ. ದಿವಾಕರ್ ಸಾಂಗ್ಸ್ ಲೈಟ್ಸ್ ಮೈಸೂರು. ಒಂದಿನ ಅಂಕಣದಲ್ಲಿ ಆಯೋಜಿತ ಕಬಡ್ಡಿಯಲ್ಲಿ ಶಶಾಂಕ ಪಟಾಕಿಗಳ ಅಬ್ಬರ ಕಾರ್ಮೋಡ ಕವಿದಂತಿರುವ ಪದ್ಯಕ್ಕೆ ಮತ್ತೆ ಚೇತರಿಕೆಯ ಹಾದಿಯಲ್ಲಿ ದೊರಕಿಸಿಕೊಟ್ಟದ್ದು ಕ್ವಾರ್ಟರ್ ಫೈನಲ್ ಹಣಾಹಣಿ. ವಿದೇಶ್ ದಾಳಿಯಲ್ಲಿ ನೂತನ ಇದು ಕುಂಬಾರ ಗೋಪದವನ ಯಂಗ್ಸ್ಟರ್ನ ಯಂಗರ್ ನೂತನ್ ರೆಡ್ ಕವರ್ನಿಂದ ಆಕ್ರಮಣ ನಿರಂತರವಾಗಿ ತೊಡಗಿದ ನೂತನದು. ಶಶಾಂಕ ದಾಳಿ ಪ್ರತಿ ದಾಳಿ ಅನುಭವದ ಆಟ ಪ್ರಚಾರ ಮೂಲಕವಾಗಿ ಡಿಫೆನ್ಸ್ ನಲ್ಲಿ ಅಂಗ ಯಂಗ್ಸ್ಟಾರ್ ಮುನ್ನಡೆ. 29-25 ಕರ್ನಾಟಕ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನೇರ ಪ್ರಸಾರದಲ್ಲಿ ನೋಡುತ್ತಿರುವ ಎಲ್ಲ ಕಬಡ್ಡಿಯ ಆಸ್ವಾದಕರಿಗೆ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಡಿಜಿಟಲ್ ಸ್ಕೋರ್ ಬೋರ್ಡ್ನಲ್ಲಿ ಸ್ಕೈಲೈಟ್ಸ್ ಸಂಜಯ್ ಅವರ ಅದ್ಭುತವಾದ ಕಾರ್ಯನಿರ್ವಹಣೆಯನ್ನು ನೋಡ್ತಾ ಇದ್ದೇವೆ. ಸಮಯೋಚಿತ ಹೆಜ್ಜೆಗಳ ಅನುಭವ. 29-25 ಅಂತರವನ್ನು ಕುಗ್ಗಿಸಿಕೊಳ್ಳಬಲ್ಲ ಜಾಗೃತಿ ಆಟ ಕೌಶಲ್ಯತೆಗಳ ಮೂಲಕವಾಗಿ ಯಾವ ತಂಡ ಅಂತರವನ್ನ ಹೆಚ್ಚಿಸಿಕೊಳ್ಳುತ್ತಾ ಸೆಮಿಫೈನಲ್ ಕನಸನ್ನು ಜೀವಂತವಾಗಿರಿಸಿಕೊಳ್ಳಲಿದೆ. 29-26 ಕೃಪಾ ಸಾಗರ ಲಾಸ್ಟ್ 5 minutes ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನ. 29-26 ಮೈಸೂರಿನ ಪೊಲಾರ್ಡ್ ಪಂದ್ಯಕ್ಕೆ ಜೀವ ತುಂಬಬಲ್ಲ ಆಟಗಾರನ
ದ್ಯುವಾಡಲ್ಲಿ ಕೃಪಾಸಾಗರ ದಾಳಿಯಲ್ಲಿ ಯಶಸ್ವಿ ಹಿಡಿತಗಳ ಸರ್ದಾರ ಅಭಿಯಾರ್ಭಟ ಇದು ಅಭಿಷೇಕ್ ಅವರಿಗೊಂದು ಲಾಸ್ಟ್ 3 ಮಿನಿಟ್ಸ್ ಆಫರ್ ಇದೆ. ಒಂದು ದಾಳಿಯನ್ನು ಮಾಡಿ ಅಂಕವನ್ನು ತಂದ್ರೆ ಐಗಿರಿ ಫ್ರೆಂಡ್ಸ್ ವತಿಯಿಂದ 1,000 ನಗದು ಪುರಸ್ಕಾರ ಇದೆ. ಶಶಾಂಕ್ ಅವರಿಗೆ ಐಗಿರಿ ಗೆಳೆಯರ ಬಳಗದಿಂದ ಈ ಒಂದು ಆಫರ್ ಇದೆ. 30-27 ಪಂದ್ಯದಲ್ಲಿ 3 ಅಂಕಗಳ ಅಂತರ. ಅಂಕಗಳ ಅಂತರದಲ್ಲಿರುವಂತಹ ಕ್ವಾರ್ಟರ್ ಫೈನಲ್ ನ ಹಣಾಹಣಿ. ಮಲ್ಲೆ ಮಹಾದೇಶ್ವರ ಕಬಡ್ಡಿ ಅಕಾಡೆಮಿ ಮೈಸೂರು ನಗುವಿನಲ್ಲಿ ತಂಡದ ಆಟಗಾರರು ಮುಂದಿನ ಕಾಂಬಿನೇಷನ್ ಟ್ಯಾಕಲ್ 31-27. ಮಹಾದೇಶ್ವರ ಕಬಡ್ಡಿ ಅಕಾಡೆಮಿ ಮೈಸೂರು ನಗುವಿನಲ್ಲಿ ತಂಡಗಳು ಮೊದಲ ಉಪಾಂತ್ಯಕ್ಕಾಗಿ ತಂಡಗಳನ್ನು ಸಿದ್ಧಗೊಳಿಸಿ ಒಳಾಂಗಣಕ್ಕೆ ಬರುವುದು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತ ಬಿಜೆಪಿಯ ಮುಖಂಡರಾದಂತ ಸಂಜೀವಿನಿ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ರಲ್ಲಿ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಘೋಷಣೆ. ಯಶವಂತ ನೂತನದನ್ನ ಬೇಟೆಯಾಡುವ ಮೂಲಕವಾಗಿ ಕದನದಲ್ಲಿ 32-28 ಅಂತಾರಾಷ್ಟ್ರೀಯ ಕಬಡ್ಡಿಯ ಅನುಭವ ರಕ್ಷಿತ್ ಪೂಜಾರಿ ಪ್ರೋ ಕಬಡ್ಡಿಯಲ್ಲಿ ಆಡಿದ ಹೆಮ್ಮೆಯ ಗಿರಿಮೆ ಮೈಸೂರಿನ ಕಿರೀಟ. ತೆಲುಗು ಟೈಟನ್ಸ್ ಬೆಂಗಳೂರು ಮುನ್ಸಿಪಲ್ವಾಗಿ ಪ್ರೋ ಕಬಡ್ಡಿಯಲ್ಲಿ ಆಡಿದ ರಕ್ಷಿತ್ ಪೂಜಾರಿ